ಮಕರ ರಾಶಿ, ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಯಾವ ಅನುಷ್ಠಾನವನ್ನು ಇವರು ಪಾಲಿಸಬೇಕಾಗುತ್ತೆ? ಖಂಡಿತ ನೋಡಿ, ಮಕರ ರಾಶಿಲಿ ಪರಮಾತ್ಮ ನೋಡಿ, ಇವಾಗ ನಮಗೆ ಆಷಾಢ ಮಾಸ ಬಂದಿರೋದ್ರಲ್ಲಿ ಶ್ರವಣ ನಕ್ಷತ್ರದಲ್ಲಿ, ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಧನಿಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿ ಫಲವನ್ನು ಸಿಗ್ತಕ್ಕಂಥದ್ದು ನೋಡಿ. ಶನಿ ಪರಮಾತ್ಮ ನಿಮ್ಮ ರಾಶಿಯನ್ನು ಬಿಟ್ಟು ಅನ್ಯ ರಾಶಿಯಲ್ಲಿರ್ತಕ್ಕಂಥದ್ದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು. ಹೊಸ ಗಾಡಿ ಖರೀದಿ ಮಾಡ್ತಕ್ಕಂಥದ್ದು, ಜಾಗ ಖರೀದಿ ಮಾಡ್ತಕ್ಕಂಥದ್ದು, ಸೈಟ್ ಖರೀದಿ ಮಾಡ್ತಕ್ಕಂಥದ್ದು, ಮನೆ ಕೊಂಡ್ಕೊಳ್ತಕ್ಕಂಥದ್ದು ಯೋಗ ಫಲ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ ತುಂಬ. ಈ ವಾರದಲ್ಲಂತೂ ನಿಮಗೆ ಲಕ್ ಅಂತಲೇ ಹೇಳ್ಬೋದು. ಪರಮಾತ್ಮನ ಒಂದು ಆಶೀರ್ವಾದ ತುಂಬ ಚೆನ್ನಾಗಿದೆ. ಆದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಅಲ್ಲಿ ಕೇಸರಿ ಮತ್ತು ತುಪ್ಪವನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಅಲ್ಲಿ ಪ್ರಧಾನ ಅರ್ಚಕರಿಗೆ ಕೇಸರಿಯ ಬಟ್ಟೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಅಂದರೆ ಕಾವಿ ಬಟ್ಟೆಯನ್ನು ಏನು ಹೇಳ್ತೀವಿ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೆಯ ಶುಭ ಫಲ ಬರುತ್ತೆ, ಒಳ್ಳೆಯದಾಗುತ್ತೆ ನಿಮಗೆ.